ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ವೀಡಿಯೋ ಮಾಡಿ ತುಂಬ ದಿನ ಆಗಿತ್ತು. ಅದಕ್ಕೋಸ್ಕರ ಇವಾಗೊಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಮೊನ್ನೆ ಮಾಗಡಿಯಲ್ಲಿ ನಡೆದ ಹೊಸ ವರ್ಷದ ಪಾರ್ಟಿಯಲ್ಲಿ ನಡೆದಿರೋ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಈ ಯೂಟ್ಯೂಬರ್ಸ್ ಎಲ್ಲರಿಗೂ ಹೇಳೋಕ್ಕಾಗಲ್ಲ, ಕೆಲವೊಂದು ಯೂಟ್ಯೂಬರ್ಸು ಅವರು ಏನು ವೀಡಿಯೋ ಮಾಡ್ತಾರೆ, ಅವರ ಮನಸ್ಸಲ್ಲಿ ಏನಿರುತ್ತೆ, ಅವ್ರು ಒಳ್ಳೇದಕ್ಕೆ ವೀಡಿಯೋ ಮಾಡ್ತಿದ್ದಾರೆ, ಕೆಟ್ಟದಕ್ಕೆ ವೀಡಿಯೋ ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ತಿಳಿದೇ ಮಾಡ್ತಾರೆ. ಕೆಲವೊಬ್ಬೊಬ್ಬರು ಒಳ್ಳೆ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡ್ತಾರೆ. ಆದರೂ ಈ ಕೆಲವೊಂದು ಯೂಟ್ಯೂಬರ್ಸ್ಗೆ ಈ ಪಾರ್ಟಿ, ಮೋಜು ಮಸ್ತಿ ಎಲ್ಲ ಜಾಸ್ತಿ ಆಗಿರುತ್ತೆ. ಇವರು ತುಂಬ ಹೆಣ್ಮಕ್ಳಿಗೆ ಕಿರುಕುಳ ಕೊಡೋದು, ಈ ಥರ ಎಲ್ಲ ಜಾಸ್ತಿ ಆಗಿರುತ್ತೆ. ಕೆಲವೊಂದೊಂದು ಬೆಳಕಿಗೆ ಬರುತ್ತೆ, ಕೆಲವೊಂದೊಂದು ಬೆಳಕಿಗೆ ಬರಲ್ಲ. ಅದರಲ್ಲೂ ಈ ರವಿ ಮಾಡಿರೋ ಕೆಟ್ಟ ಕೆಲಸ ತುಂಬ, ರವಿ ಜಮುನಾ ಮಾಡಿರೋ ಕೆಟ್ಟ ಕೆಲಸ ಇದು ತುಂಬ ಕೆಳಮಟ್ಟದಲ್ಲಿ ತಪ್ಪು ಕೆಲಸ ಮಾಡಿದ್ದಾನೆ. ಇವನು ಅಪ್ರಾಪ್ತ ಹೆಣ್ಮಗಳನ್ನ ಕರ್ಕೊಂಡು ಅಂದರೆ ಕಿಡ್ನಾಪ್ ಮಾಡಬಾರ್ದಿತ್ತು. ಆ ಥರ ಕುಡಿದ್ನ, ಮೋಜು ಮಾಡೋದನ್ನ, ಮಸ್ತಿ ಮಾಡೋದನ್ನ ಹೋಗ್ಬೇಕು. ಬಂದ್ಬಿಟ್ಟು ಅವ್ನು ಹೇಗೆ ಬಂದು ಆ ದಾರಿಲಿ ಹೋಗ್ಬೇಕು. ಅದನ್ನು ಬಿಟ್ಟು ಕಿಡ್ನಾಪ್ ಮಾಡೋದು, ಮತ್ತೊಂದು ಮಾಡೋದು ಅದು ಎಲ್ರಿಗೂ ತಪ್ಪು ಅನಿಸುತ್ತೆ ಅಂತ ನನ್ನ ಅನಿಸಿಕೆ. ಬಂದಮೇಲೆ ಏನಿದೆಯೋ ಅದು ಕೆಲಸ ಮುಗಿಸ್ಕೊಂಡು ಅಷ್ಟೇ ಹೋಗಬೇಕು. ಅದರಲ್ಲಿ ಏನು ಒಳ್ಳೆ ಸಂದೇಶ ಇದೆ, ಏನು ಲಡಾಖ್ ಹೋಗ್ತಾನೆ, ಓಕೆ ಹೋಗಲಿ, ಅದು ಅವನು ಇಷ್ಟ, ಅದು ಹೋಗ್ತಾನೆ. ಅದನ್ನು ಬಿಟ್ಟು ಈ ಥರ ತಪ್ಪು ಕೆಲಸ ಮಾಡಿ ಇವಾಗ ಜೈಲು ಅನುಭವಿಸೋದು ಬೇಕಾಗಿರಲಿಲ್ಲ. ರವಿ ಜಮುನಾಗೆ ಮದುವೆ ಕೂಡ ಆಗಿದೆ, ಮಗುನೂ ಇರ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಮದುವೆಯಾಗಿ ಮಕ್ಕಳಿರೋನು ಈ ಥರ ತಪ್ಪು ಕೆಲಸ ಮಾಡಬಾರ್ದಿತ್ತು. ಆ ಥರ ಏನಕ್ಕೆ ಮಾಡಿದ್ದಾನೆ ಅನ್ನೋದು ಅದು ಅವನೇ ಬಾಯಿ ಬಿಡಬೇಕಾಗತ್ತೆ. ಸಕ್ಕರೆ ನಾಡು ಕೆಂಪ ತಪ್ಪು ಮಾಡಿದಾನೋ ಬಿಟ್ಟಿದ್ದಾನೋ ಅದು ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ತನಿಖೆಯಾಗಿ ಗೊತ್ತಾಗುತ್ತೆ. ಸಕ್ಕರೆ ನಾಡು ಕೆಂಪಂಗೆ ಜನಗಳು ಧರ್ಮದೇಟ ಹಾಕಿದ್ದಾರೆ. ಓಕೆ, ಅದರಲ್ಲಿ ವಿಷಯ ಏನೇ ಇರ್ಬೋದು, ತನಿಖೆ ಮಾಡಿ ಪೊಲೀಸ್ ತನಿಖೆಯಿಂದ ತಿಳ್ಕೊಬೇಕಾಗಿದೆ ಏನು ತಪ್ಪು, ಯಾರು ತಪ್ಪೇನಾಗಿದೆ, ಏನಕ್ಕೆ ಈ ಥರ ಮಾಡಿದ್ದಾರೆ ಅಂತ ಪೊಲೀಸು ತಿಳಿಸ್ಬೇಕಾಗಿದೆ.